ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ. ಕಾವೇರಿಗಿಂತ 3 ಪಟ್ಟು ಕೃಷ್ಣೆ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣೆಗೆ ಹಣ ಕೊಡಲಿಲ್ಲ. ಆಲಮಟ್ಟಿ ಭೂಮಿ ಪೂಜೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1969ರಲ್ಲಿ ಆದಾಗ ಬರೇ ಎಷ್ಟಿತ್ತು ಆಲಮಟ್ಟಿ ಯೋಜನೆ ಮೊದಲು ಅಂತ 2ನೇ ಹಂತ ಅಧ್ಯಕ್ಷರೇ 160 ಕೋಟಿ ಇತ್ತು. ಈ 1-2 ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದ್ವಿ? 54,000 ಕೋಟಿ ಖರ್ಚು ಮಾಡಿದ್ವಿ. 3ನೇ ಹಂತಕ್ಕೆ ಎಟ್ಟಬೇಕಂದ್ರೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ 1,20,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. 60 ವರ್ಷದಲ್ಲಿ ಅವಾಗ ಏನೋ ಯಾವುದೋ ಇದು ಇರಲಿಲ್ಲ, ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ. ಅವಾಗ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ 524 ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ. ಇವತ್ತು ನೀವು ಮಾತಾಡಬೇಡಿ, ಯತ್ನಲ್ರೇ ಯಾರಿದ್ದಾರೆ? ನಾನು ಮಾತಾಡ್ತಾ ಇಲ್ಲ. ಯತ್ನಲ್ರೇ ನಾನು ಬಿಜೆಪಿ ಪರವಾಗಿ ಮಾತಾಡೋಲ್ಲ. ನಾನು ನೋಡಿ ನಾವೆಲ್ಲ ಹೊಸಬ್ರು, ಯಾರು ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಲಿಲ್ಲ. ಯಾತಕ್ಕೋಸ್ಕರ 524 ಅಡಿ ಎತ್ತರಿಸೋದನ್ನ ನಿಲ್ಸಿದ್ರು? ಅದಕ್ಕೆ ಕಾರಣ ಯಾರು? ಅವ್ರಿಗೆ ಹೇಳಿ, ಬೇಡ ಅಂತ ಹೇಳೋದಿಲ್ಲ ನಾನು. ಅವ್ರನ್ನ ಸದಸ್ಯರು 4 ಬಂದಿರೋರು, ನೀವ್ ಹೇಳಿ. ಕೂತ್ಕೊಳ್ಳಿ ನೋಡಿ ಅಧ್ಯಕ್ಷರೇ, ನೋಡಿ ಯಾರಿದ್ದು ನೀವು ಯಾವುದು ಆಗಿಲ್ಲ ಅನ್ನೋದಕ್ಕೆ ನಾನು ಯಾವ್ದನ್ನೇ ದೋಷ ಸಿಗ್ಲಿಕ್ಕೆ ನಿಂತಿಲ್ಲ. ನಾವು ಯಾವ ಆಗಿಲ್ಲ ಅನ್ನೋದಕ್ಕೆ ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು. ಓಕೆ, ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡೋದೇ ಇಲ್ಲ ಮುಖ್ಯಮಂತ್ರಿಗಳ ಮುಂದೆ. ಇವತ್ತೇನಾಗಿದೆ, ನಾವು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ಮಾತಾಡೋದಿಲ್ಲ. ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ 519.6, ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ರು. ಪ್ರಧಾನಮಂತ್ರಿಗಳ ಮೇಲೆ ಸುಮಾರು 28-29 ತೆಲುಗು ದೇಶಮದ MP ಗಳನ್ನು ಹೋಗಿ ಕೂತರು, ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ. ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ, ನಾನು ಬಿಜಾಪುರನಲ್ಲಿ ಇದ್ದೆ, ನಾನು ಲೋಕಸಭಾ ಸದಸ್ಯ ಇದ್ದೆ. ಪತ್ರಕರ್ತರು ಬಂದು ಕೇಳಿದ್ರು, ಇವತ್ತು ಚಂದ್ರಬಾಬು ನಾಯ್ಡು ಅವರು ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ. 515ಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ಕೊಟ್ಟರೆ ತೆಲುಗು ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತೇನೋ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲಿಕ್ಕೆ ಪ್ರಯತ್ನ ಮಾಡ್ಬೋದಾಗಿತ್ತು. ಆದರೆ ಅವತ್ತು ನಾ ಹೇಳಿದೆ, ಕೇಂದ್ರ ಸರ್ಕಾರ 519.6 ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನು ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದೇ ಇದ್ದರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂದೆ. 5 ನಿಮಿಷದಲ್ಲಿ ಅನಂತಕುಮಾರ್ ಅವ್ರು ಫೋನ್ ಬಂತು ನನಗೆ. ಏನು ಕೇಳಿದ್ರೆ ಅಧ್ಯಕ್ಷರೇ, ಏನಪ್ಪ ಮಹಾಪ್ರಭು, ನಮ್ಮದು ಸರ್ಕಾರ ಇದೆ, ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದರು. ಹೌದು ಕೊಡ್ತೀನಿ ಅಂತ ಹೇಳಿನ ಅಂತ ಹೇಳಿದೆ, ಕೊಡ್ತೀನಿ ಅಂತ ಹೇಳಿದೆ. ನೀವೇ ಕಲಿಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ, ಅಲ್ಲಿಂದ ನಾನು ದೇಶ, ನನ್ನ ಕ್ಷೇತ್ರದ ಜನ, ನನ್ನ ಲೋಕಸಭಾ ಸ್ಥಾನ. ಅವಾಗ ಅಧ್ಯಕ್ಷರೇ ಧರ್ಮಸಿಂಗರು ಮುಖ್ಯಮಂತ್ರಿಗಳಿದ್ದರು. ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಂಗಳೂರಿನ ವಿಧಾನಸಭೆಯಲ್ಲಿ. ನಿರ್ಣಯ ಆಯಿತು, ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳ ಭೇಟಿ ಆಗೋದಾಗ್ತಾಯಿತ್ತು. ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸಿ, ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ಅಂತ ಹೇಳಿ. ಆಯಿತು, ತಪ್ಪಿದ್ರೆ ಏನು ಆ್ಯಕ್ಷನ್ ತಗೋರಿ ಅಂತ ಹೇಳಿದೆ. ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದರು. ಅಟಲ್ ಬಿಹಾರಿ ವಾಜಪೇಯಿ ಮನೆಗೆ, ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದಿದ್ದು ಅಧ್ಯಕ್ಷರೇ. ನನ್ನ ಜೊತೆಗೆ ಬಸವರಾಜ ಪಾಟೀಲ್ ಸೇಡಮ್ ಇದ್ದರು, ಡಾಕ್ಟರ್ MR ತಂಗಾ ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ನಾನು ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು, ಯही देखो ಬಿಜಾಪುರ ಕೆ ಸಂಸದ್ ಐಸಾ ಬಾತ್ ಕಿಯಾ ಹೈ ಅಂತ ಹೇಳಿದ್ರು. ನಾನು ನೋಡಿದ್ರು ವಾಜಪೇಯಿ ಅವರು. ನಾ ಹೇಳಿದೆ, ಈ ರೀತಿ 519 ಆಗದೇ ಇದ್ದರೆ ನಾವು